ಹೆಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ವೇಂತ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ನಾವಿವತ್ತು ದೂದ್ ಸಾಗರ್ ಗೋವಾದ ನಾವಿರೋ ಪ್ಲೇಸಿಂದ ನಾವಿರೋದಲ್ಲಿ ಇವಾಗ ಕ್ಯಾಂಡೋಲಿಮಲ್ಲಿರೋ ನಾವು ಇವಾಗ ದೂದ್ ಸಾಗರ್ ಫಾಲ್ಸ್. ಕ್ಯಾಂಡೋಲಿಮಿಂದ ದೂದ್ ಸಾಗರ್ಗೆ ಎಷ್ಟು 79 ಕಿಲೋಮೀಟರ್ಸ್. ಹಾಂ, 1.5 hour ರೀಚ್ ಆಗ್ತೀವಿ. 1.5 hour. ನನಗೇನೋ ಕಾರಿಗೆ ಬಂದ ತಕ್ಷಣ ನಿದ್ದೆ ಬರ್ತಿದೆ. ರೂಮಲ್ಲಿ ಇದ್ದಾಗಲೂ ನಿದ್ದೆ ಮಾಡ್ತಿದ್ದೀನಿ. ಸೈಡ್ ಪ್ಲೇಸಸ್ ಏನೂ ನೋಡ್ತಾ ಇಲ್ಲ. ಸೊ ಇವಾಗ ಬರೀ ಫಾಲ್ಸು ಬಿಟ್ಟರೆ ಶಾಪಿಂಗ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಅದು ಬಿಟ್ಟರೆ ಸಾಯಂಕಾಲ ವೆಗೇಟರ್ ಅಂತ ಒಂದು ಪಾರ್ಟಿ ಸ್ಪಾಟ್ ಇದೆ ಬೀಚಲ್ಲಿ. ಸೊ ಅದನ್ನು ಅಷ್ಟೇ. ಹೆಂಗೆ ಅನಿಸ್ತು ಕಿಸಿನೋ ಚೆನ್ನಾಗಿತ್ತು. ಅಂದರೆ ಅದು ಲೈಟಿಂಗ್ಸು, ಅದಾದಮೇಲೆ ಅಲ್ಲಿ ನಾವು ಬೋಟಲ್ಲಿ ಶಿಪ್ಪಲ್ಲಿ ಹೋಗಿದ್ದು ಅದೆಲ್ಲ ತುಂಬ ಚೆನ್ನಾಗಿತ್ತು. ನೈಟ್ ವೈಬ್ಸ್. ಒಳಗಡೆ ಗೇಮ್ಸ್ ಆಡೋಕ್ಕೆ ಹೋದ್ವಿ, ಬಟ್ ಅಂದರೆ ಏನಾದರೂ ಫುಲ್ ಕ್ರೌಡೆಡ್ ಆಗಿತ್ತು. ಸೊ ಅಷ್ಟೊಂದು ಎಂಜಾಯ್ ಮಾಡೋಕ್ಕಾಗಿಲ್ಲ ಗೇಮ್ಸು. ಫುಡ್ಸೇ ಅಷ್ಟು ಇಷ್ಟ ಆಗಲಿಲ್ಲ. ಹಾಂ, ಫುಡ್ಡು ಓಕೆ ಆಗಿತ್ತು. ಅಷ್ಟೊಂದು ಇಷ್ಟ ಆಗಿಲ್ಲ. ಆ್ಯಂಡ್ ಅಷ್ಟೊಂದು ಐಟಮ್ಸ್ ಆ್ಯಂಡ್ ವೆರೈಟೀಸು ಇರಲಿಲ್ಲ. ಆ್ಯಂಡ್ ಎಲ್ಲೂ ಮಾಡಿಲ್ಲ. ದಟ್ಸ್ ಇಟ್ ಗೈಸ್. ಇಲ್ಲಿ 9 ಕಿಲೋಮೀಟರ್ ಹಿಂದೆಗಡೆ ಪಾರ್ಕಿಂಗ್ ಮಾಡಿಸಿದ್ದಾರೆ, ಬಿಕಾಸ್ ಓನ್ ವೆಹಿಕಲ್ಸ್ನ ಬಿಡ್ತಿಲ್ಲ. ಏನು ತೊಗೊಂಡಿರೋದು? ಜೀಪಾ? ಸೊ ಗೌರ್ಮೆಂಟಿಂದನೇ ಜೀಪ್ ಕೊಡ್ತಾರೆ, ಟಿಕೆಟ್ ತೊಗೊಬೇಕು. ಆ್ಯಂಡ್ 700 ಮೀಟರ್ಸ್ ಟ್ರಕ್ಕಿಂಗ್. 700 ಮೀಟರ್ಸ್ ಟ್ರಕ್ಕಿಂಗ್ ಇದೆ. ತುಂಬಾ ಸೆಕೆ ಇದೆ, ಎಷ್ಟು ಸ್ವೆಟ್ ಆಗ್ತಿದೆ ನೋಡಿ. ಹೆವಿ ಸೆಕೆ ಇದಿಲ್ಲಂತೂ. ಗೋವಾ ಅಂದ್ರೆ ಫುಲ್ ಸೆಕೆ. ಸೊ ಒಂದು ವೇ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ತಿಂತದೆ. ಅವ್ರು ಹೆಂಗೋ ಅಲ್ಲೇ ಹಾಕಿದ್ರು. ಬೇರೆದು ಬಂತು. ಎಷ್ಟೊಂದು ಬಂತು, ಇಳಿಬೇಡಿ ಸುಮ್ಮನೆ. ಅಪ್ಪ ಬಂತು. ಡ್ಯಾಡಿ ಕ್ಲೋಸ್ ಮಾಡಿ ಡೋರು. ಡ್ಯಾಡಿ ಡೋರ್. ಡ್ಯಾಡಿ ಡೋರ್ ಕ್ಲೋಸ್ ಮಾಡಿ. ಬಂದ್ಬಿಟ್ಟ ಒಳಗೆ. ಬಂದ್ರೆ ಕೂರ್ಸ್ಕೊತಾರೆ ತೊಡೆ. ಅದು ಮುತ್ತಿ ಪಿಂಕ್ ಆಗ್ಬಿಟ್ಟಿದೆ. ಅದ್ ನೋಡು ಕಿಲಾಡಿ. ಯಾವುದು? ದೂದ್ ಸಾಗರ್ ಬಂದು ಎಷ್ಟು ಸ್ಕ್ಯಾಮ್ ಅಂದರೆ, ಎಷ್ಟು ಟಿಕೆಟು? 700. ಹಾಂ, ಪ್ಲಸ್ ಜೀಪ್ಗೆ 700 ಜೀಪ್, 700 ಟಿಕೆಟ್ಗೆ 3000 ಎಕ್ಸ್ಟ್ರಾ ಜೀಪ್ಗೆ. ಆ್ಯಂಡ್ ಫಾರೆಸ್ಟ್ ಎಂಟ್ರಿ ಆಗೋದಕ್ಕೆ ಎಕ್ಸ್ಟ್ರಾ 100. ಜೊತೆಯಲ್ಲಿ ಇಷ್ಟೆಲ್ಲ ಬೇರ್ಕೊಂಡು ಇಷ್ಟೆಲ್ಲ ಕಷ್ಟಪಟ್ಟು ಒಂದೊಂದು ಸ್ಟೆಪ್ಗೂ ನಿನ್ಸ್ಕೊಂಡು ಜೀಪ್ನ ಫಾಲ್ಸ್ ನೋಡಕ್ಕೆ ಹೋಗ್ತಿದ್ದೀವಿ. ಇದು ಬೇಕಾ ನಮ್ಮ ಕಷ್ಟ? ದಯವಿಟ್ಟು ರೀಲ್ಸ್ ನೋಡ್ಕೊಂಡು ಮಾತ್ರ ಯಾರೋ ಬರಬೇಡಿ. ಅಷ್ಟು ಚೆನ್ನಾಗಿರುತ್ತೆ, ಇಷ್ಟು ಚೆನ್ನಾಗಿರುತ್ತೆ ಅನ್ಕೊಂಡು. ಅಲ್ಲಿ ಹೋದ್ಮೇಲೆ ಒಂದ್ಸತಿ ವಿಡಿಯೋ ಮಾಡ್ತೀವಿ, ಬರ್ತಿದೆ ಅಲ್ವಾ ಅಂತ ನೋಡ್ಬೇಕು. ಬಟ್ ಇಲ್ಲೊಂದು ಫಾಲ್ಸ್ ನೋಡೋದಿಕ್ಕಲ್ಲ, ಬರೀ ಫಾಲ್ಸ್ ಮಾತ್ರ ಹಾಕ್ತಾರೆ. ಎಲ್ಲ ಸೇರಿ 700. ಇದಕ್ಕೆ 100. ಇದಕ್ಕೆ 100, 400. ಜೀಪಿಗೆ ಬೇರೆ 3000. 2,500. ದೊಡ್ಡ ಸ್ಕ್ಯಾಮ್. ಗೋವಾಗ ಬಂದ್ರೆ ದೊಡ್ಡ ಒಂದೊಂದು ಫ್ಯಾಮಿಲಿಗೆ. ಹಾಂ, ಹೌದಾ? ಹಂಗಾರೆ ಅವ್ರು ಬೇರೆ 3000 ಕೊಟ್ಟವ್ರು, ನಾವು ಬೇರೆ 3000. ಭಾರಿ ಅವರಲ್ವಾ? ಅಲ್ಲ, ಏನೋ ಕರ್ಕೊಂಡು ಹೋಗೋಕ್ಕೆ ಒಂದಿಷ್ಟು ಅಂದರೆ ಪರವಾಗಿಲ್ಲ ರಕ್ಷು. 3000 ಜೀಪಿಗೆ ಬೇರೆನಾ? ನ್ಯಾಚುರಲ್ ಗ್ಲೋ ಬರ್ತಿದೆ ಫೇಸ್. ಎಲ್ಲ ಮೇಕಪ್ ಎಲ್ಲ ಹೋಗಿ ಸ್ವೆಟ್ ಎಲ್ಲ ಆಗಿ ಸರಿ. ಯಾವುದು? ಚೆನ್ನೈ ಎಕ್ಸ್ಪ್ರೆಸ್ ಮೂವಿಗ? ಏನು ಮೂವಿನೋ? ಅವ್ರು ಹೆಂಗೆ ಬಂದರು? ಅವ್ರೇನು ಹಿಂಗ ಬರ್ತಾರೆ, ಅವ್ರು VIP. ನಾವು VIP. ನಾವು ಯೂಟ್ಯೂಬ್. ಅವ್ರು ಹೆಲಿಕಾಪ್ಟ್ರಲ್ಲಿ ಇಳಿದ್ಬಿಟ್ಟಿರ್ತಾರೆ, ಅಲ್ಲೆಲ್ಲಿ ಲ್ಯಾಂಡ್ ಮಾಡ್ತಾರೆ. ಮೇಲೆ ಫಾಲ್ಸ್ ಮೇಲೆ ಹೋಗಿ ಲ್ಯಾಂಡ್ ಮಾಡ್ಬೇಕು. ಅಲ್ಲ ಹಿಂಗ್ ದಾರ ಹಿಡ್ಕೊಂಡು ಇಳಿಸ್ತಾರೆ ಅವ್ರನ್ನ.
See guys. ಅಯ್ಯೋ ಡ್ಯಾಡಿ ಫಾಸ್ಟ್ ನಡ್ಕೊಂಡೆ ಹೊಟ್ಟೋಗ್ಬಿಟ್ಟಿರ್ತಾನೆ. ವಾಕೇಬಲ್ ಇದೆ ಬಟ್ ನಮ್ಗೆ ಗೊತ್ತಿರ್ಲಿಲ್ಲ. ದಯವಿಟ್ಟು ಯಾರು ಬಂದ್ರೆ ಗೋವಾಗೆ 2 ಕಿಲೋಮೀಟರ್ ಅಲ್ಲಿ ವಾಕಬಲ್ 3 ಕಿಲೋಮೀಟರ್ಸ್ ಅಂತ 3 ಅದು 13 ಕಿಲೋಮೀಟರ್ಸ್ ಅಂತ 3 ಅವರ್ಸ್. ದಯವಿಟ್ಟು ಯಾರು ಗೋವಾಗೆ ಬಂದ್ರೆ ಗೈಡಿಂಗ್ ಮೇಲೆ ಬನ್ನಿ. 3 ಅವರ್ 13 ಕಿಲೋಮೀಟರ್ಸ್ ಈಗ 3 ಅವರ್ ನಮ್ಗಲ್ಲ, ವಾಕೇಬಲ್ ವಾಕ್ ಮಾಡ್ಕೋಗೋರಿಗೆ. ಹೋಗಯ್ಯ ಮುಂದಕ್ಕೆ. ಏನೇನೋ ಹೇಳ್ತಾರೆ, ಆಫ್ ರೋಡಿಂಗ್ ಅಂತೆ, ನೀರ್ ಮೇಲೆ ಹೋಗ್ತೀವಂತೆ, ಟ್ರಕ್ಕಿಂಗ್ ಅಂತೆ, ನೀರ್ ಮೇಲೆ ಹೋಗ್ತೀವಿ. ನೀರೇ ನಮ್ಮ ಮೇಲೆ ಬರೋದಂತೆ. ಹಿಂಗೆ ನೋಡಿ ಅಲ್ಲಿಂದ ಇಷ್ಟು ದೂರ ಬರೋದಕ್ಕೆ ಸ್ಟಾಪ್. ನೀರೇ ನಮ್ಮ ಮೇಲೆ ಹೋಗುತ್ತೆ. गेट किधर है? बोर्ड दिख रहा है। क्या भैया? ಡ್ಯಾಡಿ ಅಲ್ಲ ಅಂದ್ರೆ ಫಾರೆಸ್ಟ್ ಗೇಟ್ ಎಂಟ್ರಿ ಆಗೋವರೆಗೂ ಇದೇ ತರ ಸ್ಟಾಪ್ ಕೊಟ್ಕೊಂಡು ಹೋಗ್ತಾರೆ. ಇರೋದು ಒಂದೇ ರೋಡ್. वॉक करके जाता है. ಸೊ ಗೈಸ್ ಈಗ ದೂದ್ ಸಾಗರ್ಗೆ ಅದೇ 300. ಸೊ ಗೈಸ್ ಇಲ್ಲಿಂದ ಆಫ್ ರೋಡಿಂಗ್ ಮುಗೀತು. ಇನ್ನೇನಿದು ಬ್ರಿಡ್ಜ್ ಹತ್ರ 300 ಮೀಟರ್ಸ್ ವಾಕ್ ಮಾಡ್ಕೊಂಡು ಹೋಗ್ಬೇಕು. ಆ್ಯಂಡ್ ಲೈಫ್ ಜಾಕೆಟ್ ಕಂಪಲ್ಸರಿ ಇದೆ. ಸೊ ಲೆಟ್ಸ್ ಸಿ ಗೈಸ್, ಈ ರೋಡ್ ಅಂತೂ ಕಂಪ್ಲೀಟ್ಲಿ ಮಡ್ ರೋಡ್, ಫುಲ್ ಮಡ್ ರೋಡು. ಆಫ್ ರೋಡಿಂಗ್. ನಮ್ಮ ಅಕ್ಕಂಗೆ ತೊಗೊಂಡಿರೋ ವೈಟ್ ಶೂಸ್ ಎಲ್ಲ ಹಾಳಾಗ್ತಿದೆ ಅಂತ ಯೋಚನೆ ಮಾಡ್ತಿದ್ದಾರೆ. ಇದು ಫುಲ್ ಕಾಡು, ಹುಷಾರಾಗಿ ಹೋಗಿ, ಜಾರುತ್ತೆ.
ದೂಧಸಾಗರ್ ವಾಟರ್ಫಾಲ್ ನೋಡ್ಕೊಂಡು ಬರೋಷ್ಟಲ್ಲಿ ಇವರೆಲ್ಲ ಕಿತ್ಕೊಂಡು ಬರ್ತಿದ್ದೆ. ನಿನ್ನ ಪ್ರಕಾರ ನನ್ನ ವಾಯ್ಸ್ ಹೋಗೋದು, ನಿನ್ನ ಪ್ರಕಾರ ಏನು ಅನ್ನಿಸ್ತು? ನಾಟ್ ವರ್ತ್. ಅಷ್ಟೊಂದು ಕೊಟ್ಟವಲ್ಲ ಹೇಳಿದಾರ. ಸೊ ಅಷ್ಟಲ್ಲ. ಟಯರ್ಡ್ ಆಯಿತು. ಹಾಂ, ನನ್ನ ಪ್ರಕಾರ ಬೇರೆ ಬೀಚ್ಗೆ ಹೋಗಿದ್ದೆ ಮಾಡಿಲ್ಲ. ನನ್ನ ಪ್ರಕಾರ ಬೇರೆ ಬೀಚ್ಗೆ ಹೋಗಿದ್ರೇ ಬೆಸ್ಟ್ ಅನಿಸುತ್ತೆ. ಲಿಟ್ರಲಿ ಯಾವ್ದಾದ್ರು ಗೈಡ್ಲೈನ್ಸ್ ಮೇಲೆ ಬಂದರೆ ಗೋವಾ ಪ್ಲೇಸಸ್ನ ಕವರ್ ಮಾಡ್ಬೋದು. ಇಲ್ಲಾಂದರೆ ನಿಜವಾಗ್ಲೂ ಸುಮ್ಮನೆ ಸ್ಕ್ಯಾಮ್ ಮಾಡಿ ದುಡ್ಡು ವೇಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಅಷ್ಟೇ. ಹೌದಾ? ಎಸ್, ಅಗ್ರಿ. ವಾಟರ್ ಫಾಲ್ಸ್ ಹತ್ರ ಇದ್ರೂ ಎಷ್ಟು ಸ್ವೆಟ್ ಆಗ್ತಿದ್ವಿ. ಸೊ ಗೈಸ್, ನಾವು ದೂಧಸಾಗರ್ ನೋಡಿಕೊಂಡು ರಿಟರ್ನ್ ಆಗೋಷ್ಟರಲ್ಲಿ ಸಾಯಂಕಾಲ ಆಗುತ್ತೆ. ಆ್ಯಂಡ್ ರೂಮ್ಗೆ ಹೋದಾಗ ನಾವು 10 o'clock ಆಯಿತು. ಸೊ ಯಾವುದೇ ಪ್ಲೇಸಸ್ನ ನೋಡೋಕ್ಕಾಗಲೇ ಒನ್ ಡೇ ಫುಲ್ ಕಂಪ್ಲೀಟ್ಲಿ ದೂಧಸಾಗರಲ್ಲೇ ಹೋಯಿತು. ಆ್ಯಂಡ್ ಐ ಹೋಪ್ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಎಲ್ಲನೂ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಲೇಟಾಗಿ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ, ಸಾರಿ ಫಾರ್ ದ್ಯಾಟ್.